ತಮಗೆಲ್ಲ ಗೊತ್ತಿರೋ ಹಾಗೆ ಪುತ್ತೂರಿನ ಪೂಜಾ ಆಚಾರ್ಯವರ ಪ್ರಕರಣ ಸಂಪೂರ್ಣವಾಗಿ ತಮಗೆ ಗೊತ್ತಿದೆ. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಅವರು ಸ್ಟೇ ತಗೊಂಡು ಬಂದಂಥ ಸಂದರ್ಭದಲ್ಲಿ ಮತ್ತು ಅವರ ಜೊತೆ ಮಾತುಕತೆಯಾದಂಥ ಸಂದರ್ಭದಲ್ಲಿ ಏನೆಲ್ಲ ನಡೀತು ಅಂತ ತಮ್ಮ ಗಮನಕ್ಕೆ ತಂದಿದ್ದೆ ಅವತ್ತು. ಅದಾದ ನಂತರ ನಾನು ಇವತ್ತೇ ನಿಮ್ಮಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದೇನೆ. ಈ ಎಲ್ಲ ವಿದ್ಯಮಾನಗಳಾದ ನಂತರ ನಮ್ಮ ಕೃಷ್ಣಾಜಯರಾವ್ ಅವರ ಏನು ಮದುವೆಗೆ ಅವ್ರ ತಂದೆಯೂ ಸೇರಿದಂತೆ ನಿರಾಕರಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೋರ್ಟಿನ ಮುಖಾಂತರನೇ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ ಅಂತ ತೀರ್ಮಾನವನ್ನು ತಗೊಂಡಿದ್ವಿ. ಅದಾದ ನಂತರ ಅವರು ಕೂಡ ಕೃಷ್ಣಾಜಯರಾವ್ ಬಿಟ್ಟು ಉಳಿದವರ ಎಲ್ಲರ ಮೇಲೆ ಸ್ಟೇ ತಂದರು. ಅದರಲ್ಲಿ ಅವ್ರನ್ನ ತೆಗಿಬೇಕು ಅನ್ನುವಂಥ ಸ್ಕ್ವಾಶನ್ನು ಕೂಡ ಹಾಕ್ಕೊಂಡಿದ್ರು ಹೈಕೋರ್ಟಲ್ಲಿ. ಅದಕ್ಕೆ ನಾವು ಕೂಡ ಸೀನಿಯರ್ ಕೌನ್ಸಿಲ್ನಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿ ಹೋರಾಟಗಳನ್ನು ಕೂಡ ನಾವು ಕೋರ್ಟ್ ಮುಖಾಂತರ ಮಾಡಿದ್ವಿ. ಕಳೆದ ತಿಂಗಳು ಹೈಕೋರ್ಟಿನ ನ್ಯಾಯಪೀಠ ಪ್ರತಿ ತಿಂಗಳವರೆಗೆ 75,000 ರೂಪಾಯಿ ಮಗುವಿನ ಆರೈಕೆ, ತಾಯಿ ಆರೈಕೆಗೋಸ್ಕರ, ಮೇಂಟೆನೆನ್ಸ್ ಅಲ್ಲ ಅದು, ಆರೈಕೆಗೋಸ್ಕರ 75,000 ರೂಪಾಯಿ ಕೊಟ್ಟರೆ ಸ್ಟೇ ಕೊಡ್ತೀನಿ ಅಂತ ಮಾನ್ಯ ನ್ಯಾಯಾಧೀಶರು ಹೇಳಿದರು. ಅದೇ ರೀತಿ ಆರ್ಡರ್ ಮಾಡಿದರು. 1ನೇ ತಾರೀಕು ದಿವಸ ಅವರು ದುಡ್ಡು ಕಟ್ಟಬೇಕಾಗಿತ್ತು, ಅದು ಕಟ್ಟಿಲ್ಲ. ಅದಾದ ನಂತರ ನಾವು ಏನು ಬೇಕೋ ಅದಕ್ಕೆ ಪ್ರೋಸೆಸ್ ಮಾಡಿದ್ವಿ. ಮೊನ್ನೆ ಕೇಸ್ ನ್ಯಾಯಾಧೀಶರ ಮುಂದೆ ಬಂತು ಹಿಯರಿಂಗ್ಗೆ. ಆ ಸಂದರ್ಭದಲ್ಲಿ ಅವರು ದುಡ್ಡು ಕೊಡೋಕ್ಕಾಗಲ್ಲ ಅನ್ನೋಂಥ ವಾದವನ್ನು ಮಂಡಿಸಿದ್ರು. ಅದಕ್ಕೆ ನ್ಯಾಯಾಧೀಶರು ಆಯಿತು ನಾಳೆ ಇದನ್ನು ಫೈನಲ್ ಜಡ್ಜ್ಮೆಂಟ್ ಮಾಡೋಣ ಅಂತ ಮುಂದೂಡಿದ್ರು. ಅದು ಮೊನ್ನೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೇನೆಲ್ಲ ವ್ಯವಸ್ಥೆಗಳು ಮಾಡ್ಕೋಬೇಕಾಗಿತ್ತು, ಅದನ್ನೆಲ್ಲ ಮಾಡಿದ್ವಿ. ತುಂಬ ದೊಡ್ಡ ಕುತೂಹಲ ಉಂಟಾಗ್ಬೋದು ಅನ್ನುವಂಥ ರೀತಿಯಲ್ಲಿ ನಾವು ಅಂದ್ಕೊಂಡಿದ್ವಿ. ಆದರೆ ನಮ್ಮ ಈ ಕೋರ್ಟ್ನಲ್ಲಿ ಆರೋಪಿಗಳ ಪರ ವಾದ ಮಾಡ್ತಾ ಇರ್ತಕ್ಕಂಥ ಪಿ ಹೆಗ್ಡೆ ಅವರು ಕೋರ್ಟಿನ ಮುಂದೆ ಹೇಳಿದ್ರು, ಇಲ್ಲ ನಾವು ಕಾಂಪ್ರಮೈಸ್ ಮಾಡ್ಕೊಳೋ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೇವೆ, ಅದಕ್ಕೋಸ್ಕರ ಮೀಡಿಯೇಷನ್ಗೆ ಹೋಗ್ತೇವೆ, ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ನ್ಯಾಯಾಧೀಶರನ್ನ ಅವರು ಕೇಳಿದ್ರು. ನಾವು ಕೂಡ ಅದಕ್ಕೆ ಸಮ್ಮತಿಸಿದ್ವಿ. ನ್ಯಾಯಾಧೀಶರು ಒಂದು ಮಾತು ಹೇಳಿದ್ರು, ನೋಡಿ ನೀವು 75,000 ರೂಪಾಯಿ ಹಳೆದೇನಿದೆ ಅದನ್ನು ಇಮಿಡಿಯೇಟ್ ರಿಲೀಸ್ ಮಾಡಿಸ್ಬೇಕು. ಅದು ಅವರು ಕೋರ್ಟಲ್ಲಿ ಕಟ್ಟಿಬಿಟ್ಟಿದ್ರು, ಅದನ್ನು ರಿಲೀಸ್ ಮಾಡ್ತೇವೆ, ಮತ್ತು ನೀವು 4 ದಿವಸದಲ್ಲಿ ಇನ್ನು 75,000 ರೂಪಾಯಿಗಳನ್ನು ನೀವು ಮಗು ಮತ್ತು ತಾಯಿ ಅಕೌಂಟ್ಗೆ ಹಾಕಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ರು. ಅದಾದ ನಂತರ 19ನೇ ತಾರೀಕಿಗೆ ಸೀನಿಯರ್ ಕೌನ್ಸಿಲ್ ಮೇಡಮ್ ಸುಶೀಲಾ ಅವರ ನ್ಯಾಯಾಧೀಶರವರನ್ನು ಅವ್ರ ಮುಂದೆ ಮೀಡಿಯೇಷನ್ನ ಹಾಕಬೇಕು ಅಂತ ಜಡ್ಜು ಆದೇಶ ಮಾಡಿದ್ದಾರೆ. 19ನೇ ತಾರೀಕಿಗೆ ಮೀಡಿಯೇಷನ್ನು, 30ನೇ ತಾರೀಕಿಗೆ ಹಿಯರಿಂಗು ಅಂತ ಮೊನ್ನೆ ಡೇಟ್ ಕೊಟ್ಟಿದ್ದಾರೆ. ನಾನು ಈಗ ಅದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಹೋರಾಟ ಇದ್ದಿದ್ದು ಯಾವುದೇ ಹೆಣ್ಣು ಮಗುವಿಗೆ ಅನ್ಯಾಯ ಆದಾಗ ನ್ಯಾಯ ಬೇಕು ಅಂತ, ಅದರಲ್ಲೂ ಇಂಥ ಪ್ರಕರಣಗಳಿಗೆ ನ್ಯಾಯ ಸಿಗಲೇಬೇಕು ಅಂತ. ಆಮೇಲೆ ನಾವು ಯಾವುದೇ ವಿಧದಲ್ಲೂ ಕೂಡ ಯಾರಿಗೂ ತೊಂದರೆ ಮಾಡಿಲ್ಲ. ನಾನು ಪ್ರಾರಂಭದಿಂದಲೂ ಹೇಳ್ತೇನೆ, ಈಗಲೂ ಹೇಳ್ತೇನೆ, ಪೂಜಾ ಆಚಾರ್ಯ ಎಷ್ಟು ತಪ್ಪು ಮಾಡಿದ್ದಾಳೋ ಕೃಷ್ಣರಾವ್ನು ಕೂಡ ಅಷ್ಟೇ ತಪ್ಪು ಮಾಡಿದ್ರು. ಇಬ್ಬರು ತಪ್ಪಿನಲ್ಲಿ ಸರಿ ಸಮಾನರು. ಆದರೆ ಇಂಥ ಪ್ರಕರಣಗಳು ಯಾವ ಕುಟುಂಬದಲ್ಲೂ ಕೂಡ ಆಗಬಾರ್ದು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ.
ಯಾವುದೋ ಒಂದು ಕೇಸಿಗೆ ನನ್ನಂಥವರೋ ಮತ್ತೊಬ್ಬಂಥವರೋ ಬಂದು ಸಹಾಯ ಮಾಡ್ಬೋದೇ ವಿನಃ ಎಲ್ಲ ಕೇಸುಗಳಿಗೂ ನಮ್ಮಂಥವ್ರು ಬಂದು ಸಹಾಯ ಮಾಡ್ತಾರೆ ಅನ್ನೋ ಭ್ರಮೆಯಿಂದ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಓದುವಂಥ ವಿದ್ಯಾರ್ಥಿನಿಯರು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಅವ್ರ ಮಕ್ಕಳನ್ನು ಓದಿಸುವಂಥ ಸಂದರ್ಭದಲ್ಲಿ ಈ ರೀತಿ ಆಗೋಗ್ಬಿಟ್ರೆ ಸಮಾಜಗಳಿಗೆ ಭಾಳ ತೊಂದರೆ ಆಗ್ತದೆ ಎದ್ದು ನಿಂತು ಮಾತಾಡೋಕ್ಕೆ. ಈಗೇನೋ ನ್ಯಾಯ ಸಿಗ್ಬೋದು, ಆದರೆ ಇದು ಮುಂದುವರಿಬಾರ್ದು ಅನ್ನುವಂಥದ್ದು ನನ್ನ ಮನವಿ. ಹಾಗಾಗಿ ನಾವು ಅಂದ್ಕೊಂಡಿದ್ದು ಆ ಮಗುವಿಗೆ ಅಪ್ಪ ಬೇಕು, ಪೂಜಾಳಿಗೆ ಗಂಡ ಬೇಕು ಅಂತ ಅಷ್ಟೇ ನಮ್ಮ ಬೇಡಿಕೆ ಇದ್ದಿದ್ದು. ಈಗಲೂ ಅದೇ ಹೇಳ್ತಾ ಇದ್ದೀನಿ, ನಾನು ನಿಮ್ಮಗಳ ಮುಖಾಂತರ ಏನು ಆರೋಪಿ ಕೃಷ್ಣ ಜೆ ರಾವ್ ಇದ್ದಾನೆ ಅವರಿಗೆ ಆಗಲಿ ಅವ್ರ ತಂದೆ ತಾಯಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರು ತಗೊಂಡಿರುವಂಥ ತೀರ್ಮಾನ ಭಾಳ ಒಳ್ಳೆಯದಾಗಿದೆ, ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವ ತಂದೆ ತಾಯಿಗಳು ಮಕ್ಕಳು ಈ ಥರ ಮಾಡ್ಕೊಂಡು ಬರಬೇಕು ಅಂತ ಭಾವಿಸೋದಿಲ್ಲ. ಬಂದಂಥ ಸಂದರ್ಭದಲ್ಲಿ ಅದು ಪುತ್ರ ವಾತ್ಸಲ್ಯ ಆಗಿರ್ಬೋದು, ಮಗಳ ಮೇಲೆ ಪ್ರಮತೆ ಇರ್ಬೋದು, ಹೋರಾಟ ಮಾಡೋದು ಎಲ್ಲ ತಂದೆ ತಾಯಿಗಳು ಮಾಡ್ತಾರೆ. ಅದೇ ರೀತಿ ಅವರು ಮಾಡಿದ್ದಾರೆ. ಆದರೆ ಏನೆಲ್ಲ ನಡೆದಿದ್ರೂ ಕೂಡ ನಾವು ಅದನ್ನೆಲ್ಲ ತೆಗೆದುಬಿಟ್ಟಿದ್ದೇವೆ. ಈ ಪ್ರಕರಣ ಒಂದು ಸುಖಾಂತ್ಯ ಕಾಣಬೇಕು. 19ನೇ ತಾರೀಕು ಏನು ಮೀಡಿಯೇಷನ್ ಇದೆ ಅದರಲ್ಲಿ ಆ ತಂದೆ ತಾಯಿಗಳು ಸಂಪೂರ್ಣವಾಗಿ ಆ ಮಗುವಿಗೆ ಮತ್ತು ಪೂಜಾಳಿಗೆ ನ್ಯಾಯ ಕೊಡ್ತಾರೆ, ಅವರ ಮನೆಯನ್ನು ತುಂಬಿಸ್ಕೋತಾರೆ ಅನ್ನುವಂಥ ಭರವಸೆ ನಂದಾಗಿದೆ. ಮತ್ತು ಇವತ್ತೇ ನಾನು ಬಂದು ಮಾತಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ಈ ವಿಷಯಾಂತರ ಆಗಬಾರ್ದು ಅಂತ. ವಿಷಯ ಪೂರ್ಣ ಗೊತ್ತಿರೋಂಥ ನಾನೇ ಇದನ್ನು ಒಂದು ಏನು ನಡೆದಿದೆ ಅಂತ ತಮ್ಮಗಳ ಗಮನಕ್ಕೆ ತಂದರೆ ಇದು ಬೇರೆ ರೀತಿ ವಿಷಯಾಂತರ ಆಗದೆ ಅವ್ರಗಳಿಗೂ ಕೂಡ ಯಾವುದೇ ನೋವುಗಳನ್ನು ಕೊಡ್ದಿರ 19ನೇ ತಾರೀಕಿನ ದಿವಸ ಒಳ್ಳೆಯದಾಗಲಿ, ಏನು ನಡೆದಿದೆ ಕೋರ್ಟಲ್ಲಿ ಅದು ನಿಮ್ಮಗಳ ಮುಂದೆ ಹೇಳಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇರೋದು. ನಾನು ನಮ್ಮ ಆರೋಪಿ ಕೃಷ್ಣ ಜೆ ರಾವ್ ಅವರ ಪರ ವಹಿಸ್ಕೊಂಡಿರೋದಂಥ ಸೀನಿಯರ್ ಕೌನ್ಸಿಲ್ ಪಿ ಹೆಗ್ಡೆಯವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಅವ್ರಿಗೂ ಗೊತ್ತಾಗಿದೆ ಈ ಪ್ರಕರಣ ಒಂದು ಸುಖಾಂತ್ಯದಲ್ಲಿ ಆಗಬೇಕು ಅನ್ನುವಂಥ ಮನಸ್ಸನ್ನು ಅವರು ಮಾಡಿದ್ದಾರೆ. ಅವ್ರಗಳಿಗೆ ತಂದೆ ತಾಯಿಗಳಿಗೆ ಮತ್ತು ಹುಡುಗನಿಗೆಲ್ಲ ಹೇಳಿ ಒಪ್ಪಿಸಿದ್ದಾರೆ, ಅಥವಾ ಅವರೇ ಇವರು ಎಲ್ಲ ಸೇರಿ ಮಾತಾಡಿ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದು ಇಂಥ ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತ ನನಗನ್ನಿಸಿದೆ. ಹಾಗಾಗಿ ಈ ವಿಷಯದಲ್ಲಿ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರೆಲ್ಲ ಒಂದು ಹೆಣ್ಣಿಗೆ ಆದಂಥ ಅನ್ಯಾಯದ ಸಂದರ್ಭದಲ್ಲಿ ನೀವುಗಳು ನನಗೆ ಮತ್ತು ಆ ಹುಡುಗಿ ಮಗು ಮತ್ತು ಅವರಿಗೆ ಏನೆಲ್ಲ ನೀವು ಬೆನ್ನೆಲುಬಾಗಿದ್ದರೆ ನಿಮ್ಮಗಳಿಗೆ ಈ ವಿಚಾರ ನಾನು ಹೇಳಬೇಕು ಅಂತ ಬಂದಿದ್ದೆ. ಅದು ಅಲ್ಲದೆ 17ನೇ ತಾರೀಕಿಗೂ ಮಗುವಿಗೆ ನಾಮಕರಣ ದಿನಾಂಕವನ್ನು ಕೂಡ ಪುತ್ತೂರಿನಲ್ಲಿ ಫಿಕ್ಸ್ ಮಾಡಿದ್ವಿ ನಾವು. 17ಕ್ಕೆ ನಾವೆಲ್ಲ ಹೋಗಿ ಮಗುವಿಗೆ ಹೆಸರೆಲ್ಲ ಇಟ್ಟು ಎಲ್ಲ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಯಾವಾಗ 19 ಅಂತ ಆಯಿತು ಅದನ್ನು ಮುಂದಕ್ಕೆ ಹಾಕಿದ್ವಿ. ಏನೋ ಮಗುವಿನ ಅದೃಷ್ಟ ಅಪ್ಪನೇ ಅವನ ಸಮ್ಮುಖದಲ್ಲೇ ಮಗುಗೆ ನಾಮಕರಣ ಆಗ್ಬೋದು ಅಂತ ಏನಾದರೂ ದೈವ ನಿರ್ಣಯ ಮಾಡಿದರೆ ಅದರಂತೆ ಆಗಲಿ ಅಂತ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ವಿ ನಾವು. ಇನ್ನೇನು ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. 19ನೇ ತಾರೀಕಿಗೆ ಅದೇನು ನಮ್ಮ ಭಗವಂತ ಏನು ದಾರಿ ತೋರ್ತಾನೋ ಅದು ಇಬ್ಬರಿಗೂ ಒಳ್ಳೆಯದಾಗುವಂಥ ಆಶೀರ್ವಾದ ಆಗಲಿ, ಒಟ್ಟಾರೆಯಾಗಿ ಅವ್ರ ಸಂಸಾರ ಚೆನ್ನಾಗಿರಲಿ ಅನ್ನೋಂಥ ವಿಚಾರನ ಇಟ್ಕೊಂಡು ಇವತ್ತು ನಾನು ಈ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಒಂದೇ ಸರ್, ನನಗಾಗಲಿ ನಿಮಗಾಗಲಿ ಯಾರಿಗೇ ಆಗಲಿ ರಾಜ ಪಂಚಾಯತಿ ಅದು ಈಗ ಕೋರ್ಟ್ ಮುಖಾಂತರನೇ ಆಗೋದಲ್ಲ ಮೀಡಿಯೇಷನ್ನು. ಈ 3ನೇ ವ್ಯಕ್ತಿ ನಾನು ಕೂಡ ಹೋಗಂಗಿಲ್ಲ ಅಲ್ಲಿ ಅವರ ವಕೀಲರು ನಮ್ಮ ವಕೀಲರು ಮಾತ್ರನೇ ಸೀನಿಯರ್ ಕೌನ್ಸಿಲ್ ಮುಂದೆ ಕೂತ್ಕೊಂಡು ಮೀಡಿಯೇಷನಲ್ಲಿ ಹೇಳ್ತಾರೆ. ನಮ್ದಿರೋದು ಒಂದೇ ವಿಷಯ, ಮಗುಗೆ ಅಪ್ಪ ಸಿಗಬೇಕು, ಅವಳಿಗೆ ಗಂಡ ಸಿಗಬೇಕು, ಅಷ್ಟೇ ಅಲ್ಲ. ಅವ್ರ ಸಂಸಾರ ಅವ್ರು ನೋಡ್ಕೋತಾರೆ. ಮತ್ತು ನಮ್ದು ಯಾವುದು ಕಂಡೀಷನ್ ಏನಿಲ್ಲ, ಅವರ ಆಸ್ತಿ ಪಾಸ್ತಿ ಅದ್ರ ಸಂಬಂಧ ಏನು ನಮ್ದು ಏನಾದ್ರು ಒಂದು ಚಕಾರನೂ ಕೂಡ ಇಲ್ಲ. ಇಬ್ಬರು ತಪ್ಪು ಮಾಡಿದ್ರು, ಎರಡು ಕುಟುಂಬಗಳು ಕೂಡ ನೋವನ್ನು ತುಂಬ ಅನುಭವಿಸಿದ್ದಾರೆ, ಅವಮಾನಗಳನ್ನು ಅನುಭವಿಸಿದ್ದಾರೆ. ಅದಕ್ಕೆಲ್ಲ ಒಂದು ಸಮಾಪ್ತಿ ಆಗುವಂಥ ಒಂದು ತೀರ್ಮಾನ ಆಗೋಗಿಲಿ, ಒಳ್ಳೆಯದಾಗಲಿ ಅಂತ ಅಷ್ಟೇ. ರಾಜಿ ಪಂಚಾಯತಿಗೆ ನಾವಿಲ್ಲ ಅಲ್ಲಿ. ಮೊದಲಿತ್ತು, ಅದೆಲ್ಲ ಗೊತ್ತಿದೆ, ಅದು ಮತ್ತೆ ಮರುಕಳಿಸೋದು ಬೇಡ, ಅದು ಆಗೋಯ್ತು. ನಾವೆಲ್ಲವೂ ಮರ್ತಿದ್ದೇವೆ.
ಕೋರ್ಟ್ ಮುಖಾಂತರ ಏನು ಸಿಗಬೇಕೋ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. 19ನೇ ತಾರೀಕು ನಂತರ ಏನಾದರೂ ಒಳ್ಳೇದಾದರೆ ನೀವು ಇದ್ದೀರಿ, ಒಳ್ಳೇದೇ ಆಗುತ್ತೆ ಅನ್ನೋಂಥ ಭರವಸೆಯಲ್ಲಿ ನಾನಿದ್ದೇನೆ. ಹ್ಞೂ ಇಲ್ಲ ಸರ್, ಅದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಅವ್ರೇನಾದರೂ ಹೇಳ್ಬೋದು, ಆದರೆ ಇಲ್ಲ, ಅವ್ರಿಗೆ ಜೀವನ ಬೇಕಷ್ಟೇ. ಇಲ್ಲಾಂದರೆ ನಾವೆಲ್ಲ ದುಡ್ಡು ಕಾಸು ನಾವೆಲ್ಲ ನೋಡದೇ ಇರೋದ ಸರ್. ನಾವೇ ಮಾಡಿಬಿಡ್ತಾ ಇದ್ವಿ ದುಡ್ಡು ಬೇಕು ಅಂದಿದ್ರೆ. ಹಂಗೆಲ್ಲ ಆಗೋಲ್ಲ. ಅವಳಿಗೆ ಜೀವನ ಬೇಕು, ಆ ಮಗುಗೆ ತಂದೆ ಬೇಕು, ಅವಳಿಗೆ ಗಂಡ ಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದನ್ನು ಕೂಡ ಅವರು ಅಕ್ಸೆಪ್ಟ್ ಮಾಡ್ಕೊಳೋದಿಲ್ಲ. ನಾನು ಹೇಳೋದಲ್ಲ, ಅವರು ಒಪ್ಪೋದಿಲ್ಲಲ್ಲ. ಅವ್ರ ಫ್ಯಾಮಿಲಿ ಇವ್ರ ಫ್ಯಾಮಿಲಿ, ಅವ್ರ ಸೀನಿಯರ್ ಕೌನ್ಸಿಲ್ ಇವ್ರ ಸೀನಿಯರ್ ಕೌನ್ಸಿಲ್ ಅಷ್ಟೇ 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 ಅಷ್ಟೇ. ನಾನು ಕೂಡ ಇಲ್ಲ ಅದ್ರ ಒಳಗಡೆ, ನಮ್ದೇನಿದ್ರು ಹೊರಗಡೆ ಅಷ್ಟೇ. ಅವರು ಒಳಗಡೆ ಹೋಗಿ ನಮ್ಗೆ ಚೆನ್ನಾಗಾಗೋಯ್ತು ಅಂದರೆ ಮ್ಯಾಟ್ರ್ ದಿ ಎಂಡು, ಮದುವೆಗಿದ್ವಿ ಅಂತ ಎಂಡ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಬೆಂಗಳೂರು ಹೈಕೋರ್ಟಲ್ಲಿ ಇರುತ್ತೆ. ಇನ್ನೊಂದು ಕಡೆ ಇದೆ, ಅದು ಅಲ್ಲಿ ಸೀನಿಯರ್ ಕೌನ್ಸಿಲ್ ಇದ್ದಾರೆ ಅವರು, ಮೇಡಮ್ ಸುಶೀಲಾ ಮೇಡಮ್ ಅಂತ ಜಡ್ಜ್ ಅವರು, ಅವ್ರ ಮುಂದೆ ಆಗುತ್ತೆ. ಬೇರೆ ಬೇರೆಯವ್ರದಾ ನಮ್ಮ ವಿಚಾರದಲ್ಲ ಅಲ್ಲ, ಬೇಕಾದಷ್ಟು ಲಕ್ಷಾಂತರ ಆಗಿದೆ. ದಿನ ಮೀಡಿಯೇಷನ್ ಇದ್ದೇ ಇರುತ್ತಲ್ಲ ಸರ್, ಒಂದಲ್ಲ ಒಂದು ರೀತಿಯಲ್ಲಿ. ನಾವು ಮೊನ್ನೆ ಕೋರ್ಟ್ಗೆ ನಾವಿದ್ದಾಗ ಎದುರುಗಡೆ ಜಡ್ಜ್ ಮುಂದೆನೇ ಕ್ಲಿಯರ್ ಆಗೋಯ್ತು. ಈ ಥರ ಭಾಳಷ್ಟು ನಿದರ್ಶನಗಳಿದೆ. ಅಂದರೆ ಇಲ್ಲೇನಪ್ಪ ಅಂದರೆ ಎರಡು ಫ್ಯಾಮಿಲಿ ಒಂದು ಒಪ್ಪಂದಕ್ಕೆ ಬರಬೇಕಷ್ಟೇ. ಮೋಸ್ಟ್ಲಿ ಬರಬಹುದು. ಇನ್ನೇನಿದೆ ಹೋರಾಟ ಮಾಡೋದು? ಅಪ್ಪ ಅಂತ ಅನ್ಸ್ಕೊಂಡ ನಂತರ, ಬಯಲಾಜಿಕಲ್ ಫಾದರ್ ಅಂತ ಅನ್ಸ್ಕೊಂಡ ನಂತರ ಇನ್ನೇನಾಗುತ್ತೆ? ಒಳ್ಳೇದಾಗಬೇಕು ಅವ್ರ ಸಂಸಾರ ಅಷ್ಟೇ. ಭಾವನೆಗಳನ್ನು ಸ್ಪಂದಿಸುವಂಥ ಉತ್ತರ ಬರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಈ ತಂದೆ ತಾಯಿಗಳಿಗೆ ಮಾತ್ರ ನೋವು ಕೊಡಬಾರ್ದು. ಈ ವಿದ್ಯಾರ್ಥಿನಿಯರು ಈ ಏಜಿನಲ್ಲಿ ಎಷ್ಟು ಪ್ರಕರಣಗಳು ಇದರಿಂದ ಒಟ್ಟೋಗಿದೆ, ನಾಶ ಆಗಿಬಿಟ್ಟಿದೆ ಅಂದರೆ, ಎಷ್ಟು ಕುಟುಂಬಗಳು ನಿರ್ನಾಮ ಆಗಿಬಿಟ್ಟಿದೆ ಇಂಥ ಒಂದು ಪ್ರಕರಣಗಳು. ಅದಕ್ಕೆ ಓದುವಾಗ ಓದಬೇಕು. ಮದುವೆ ಮಾಡೋ ವಯಸ್ಸು ಬಂದಾಗ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಮದುವೆ ಮಾಡ್ತಾರೆ. ಅವಸರ ಪಟ್ಬಿಟ್ರೆ ಭಾಳ ಕಷ್ಟ. ನೋಡಿ, ನಾನು ಕೋರ್ಟಲ್ಲಿ 3 ದಿನ ಇದ್ದೆ ನನ್ನ ಮಗು ಜೊತೆಯಲ್ಲಿ. ನಾನಿದ್ದೆ 3 ದಿವಸ. ಬೆಳಗ್ಗೆ ಹೋದರೆ ಆ ನಂಬರ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ಹೈಕೋರ್ಟಲ್ಲಿ ಕುತ್ಕೊಂಡು ಮಾತಾಡೋಷ್ಟು ಸುಲಭ ಆಗೋದಿಲ್ಲ. ಬೆಳಗ್ಗೆ 10:15 ಕಟ್ಟೆ ನಾವು ಎಂಟ್ರಿ ಮಾಡಿ ಹೋದರೆ 5:15 ಬರ್ಬೋದು. ನಂದು ಮೊನ್ನೆ 137 ಬಂದು 5:40 ಬಂದಿದೆ. ಅಂದರೆ 10:15 ಹೋದವರು ನಾವು 5:40 ಮಗುನ, ಇವರಿಬ್ಬರು ಅಮ್ಮಗಳನ್ನ ಮತ್ತೆ ನಾವೆಲ್ಲ ಕೋರ್ಟಲ್ಲಿ ಕೂತಿದ್ದೀವಿ. ಎಷ್ಟು ಜನಕ್ಕೆ ಗೊತ್ತಾಗುತ್ತಿದ್ದು? ತಂದೆ ತಾಯಿಗಳು ಕೋರ್ಟ್ ಗದ ತಟ್ಕೊಂಡು ವರ್ಷಾನುಗಟ್ಟಲೆ ಕೂತ್ಕೊಳೋದು. ಯಾವ ಪಾಪ ಮಾಡಿದ್ರು ಅಂತ, ಮಕ್ಕಳನ್ನ ಓದಿಸ್ಬೇಕು ಅಂತ ಆಸೆ ಪಟ್ಟಂಥ ತಂದೆ ತಾಯಿಗಳಿಗೆ ಈ ಥರ ಆಗಿಬಿಟ್ರೆ, ಏನೋ ಇದ್ರಲ್ಲಿ ನಾವೆಲ್ಲ ಇದ್ವಿ, ಏನೋ ಮಾಡಿಬಿಡ್ತೀವಿ. ಏನು ಇಲ್ಲದೆ ಇರೋ ಸ್ಥಿತಿ ಏನು? ಅದಕ್ಕೆ ನಾನು ಹೇಳೋದು, ಈ ಪ್ರಕರಣವನ್ನು ಎಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಈ ಥರ ತಪ್ಪು ಆಗಿಬಿಟ್ರೆ ನಮ್ಮ ತಂದೆ ತಾಯಿಗಳು ಎಲ್ಲೋಗಿ ನಿಂತ್ಕೋತಾರೆ ಅನ್ನೋ ಒಂದೇ ಒಂದು ಆ ನೆನಪು ಓದೋವಂಥ ಮಕ್ಕಳ ತಲೆಗೆ ಬಂದ್ಬಿಟ್ರೆ ತಪ್ಪು ಮಾಡೋಲ್ಲ. ನಾನು ಎಷ್ಟು ನೊಂದ್ಕೊಂಡ್ಬಿಟ್ಟೆ ಕೋರ್ಟಲ್ಲಿ ಅಂದರೆ, ನನಗೆ ಎಷ್ಟು ಕೆಲಸ ಇದೆ. ಇವಾಗ ಕರೀತಾರೆ, ಅವಾಗ ಕರೀತಾರೆ, ಇವಾಗ ಕರೀತಾರೆ, ಅವಾಗ ಕರೀತಾರೆ. ಕಾದು 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 3ನೇ ದಿವಸಕ್ಕೆ ಕರೀತಾರೆ. ಇದು ಭಾಳ ಅಲ್ಲಿ ಅನುಭವಿಸೋರ್ಗೆ ಮಾತ್ರ ಗೊತ್ತಾಗ್ತದೆ. ಇದೆಲ್ಲ ಯಾವ ತಂದೆ ತಾಯಿಗಳು ಅನುಭವಿಸಬಾರ್ದು. ಅದರಲ್ಲಿ ಹೆಣ್ಣು ಮಕ್ಕಳು ಇರುವಂಥ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾರೆ, ಅದು ನನಗೆ ಕಣ್ಣಾರೆ ನೋಡಿರೋದ್ರಿಂದ ಹೇಳ್ತೇನೆ. ಆ ಹೆಣ್ಣು ಮಕ್ಕಳು ಆ ತಂದೆ ತಾಯಿಗಳ ನೆನಪಿನಲ್ಲಿ ಇಟ್ಕೊಂಡು ವಿದ್ಯೆಗೆ ಎಷ್ಟು ಬೆಲೆ ಕೊಡ್ತಾರೆ, ಅಷ್ಟೇ ಬೆಲೆಯನ್ನು ತಂದೆ ತಾಯಿಗಳು ಕೊಡಬೇಕು. ಆವಾಗ ಇಂಥ ಪ್ರಕರಣಗಳು ದೂರ ಆಗ್ತವೆ, ಸಾಧ್ಯವಾದಷ್ಟು ಕಡಿಮೆ ಆಗ್ತವೆ. ಇದನ್ನು ಹೇಳಬೇಕು ನಾನು. ಇದನ್ನು ನಾನು ತಮ್ಮ ಗಮನಕ್ಕೆ ತರಬೇಕು ಅಂದಿದ್ದು. ತುಂಬ ಕಷ್ಟ ಐತೆ, ತುಂಬ ಕಷ್ಟ ಐತೆ. ಹೈಕೋರ್ಟ್ ಮೆಟ್ಲೆತ್ತೋದು, ಎಂಗೇಜ್ ಮಾಡೋದು,
ಅವ್ರ ಹಿಂದೆ ಸುತ್ತೋದು ಟೂ ಡಿಫಿಕಲ್ಟ್. ಎಲ್ಲ ಇದ್ರೇ ಡಿಫಿಕಲ್ಟು, ಏನು ಇಲ್ಲದೆ ಇದ್ರೆ ಕತೆ ಏನು ಅಂತ ಕಲ್ಪನೆ ಮಾಡೋಕ್ಕಾಗಲ್ಲ. ಅದೇ, ಯಾಕಂದರೆ ಇದೊಂದು ಪ್ರಕರಣ ಎಲ್ಲ ಹೆಣ್ಣುಮಕ್ಕಳಿಗೆ ಉದಾಹರಣೆ ಆಗಬೇಕು. ಹಿಂಗೆ ಮಾಡಬಾರ್ದು ನಾವು. ಎಸ್ ಸರ್, ನಾವು ಸೆಂಟಿಮೆಂಟಲ್ಗೆ ಒಳಗಾಗ್ಬಿಡ್ತೀವಿ ಜಾಸ್ತಿ. ಆಯಿತು.